ಸ್ವಲ್ಪ ರೋಸ್ಮೆರಿ, ಅರ್ಧ ಈರುಳ್ಳಿ, 1 ಸ್ಪೂನಷ್ಟು ಮೆಂತ್ಯ. ಇದಿಷ್ಟಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ಸಣ್ಣ ಉರಿನಲ್ಲಿ 3ರಿಂದ 4 ನಿಮಿಷ ಬಿಸಿ ಮಾಡಿ ನಂತರ ಅದನ್ನು ಆರಿದ ಮೇಲೆ ಶೋಧಿಸ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗಿದೆ ಅಂತನ್ನುವಾಗಲೇ ಬುರುಡೆಗೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ 1-2 ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಹೇರ್ ಫಾಲ್ ಆಗ್ತಿರೋದು ಕಂಟ್ರೋಲ್ ಆಗುತ್ತೆ. ಡ್ಯಾಂಡ್ರಫ್ ಅಥವಾ ತಲೆ ಇರ್ಚಿಂಗ್ ಆಗೋದು ಅಥವಾ ನೆವೆ ಆಗೋದು ಅದು ಕೂಡ ಕಮ್ಮಿ ಆಗುತ್ತೆ. ಹೊಸದಾಗಿ ಕೂದಲು ಬೆಳೆಯೋದಕ್ಕೂ ಕೂಡ ಈ ಎಣ್ಣೆ ಸಹಾಯ ಮಾಡುತ್ತೆ. ರೋಸ್ಮೆರಿ ಆಯಿಲ್ ನಮಗೆ ಹೊರಗಡೆ ಸಿಗುತ್ತೆ, ತುಂಬ ಕಾಸ್ಟ್ಲಿ. ಇದೇ ಥರ ನಾವು ಮನೇಲೇ ಈಸಿಯಾಗಿ ರೋಸ್ಮೆರಿನ ಉಪಯೋಗಿಸ್ಕೊಂಡು ಹೇರ್ ಆಯಿಲ್ನ ರೆಡಿ ಮಾಡ್ಕೋಬೋದು. ರೋಸ್ಮೆರಿ ನಾನು ಆನ್ಲೈನಲ್ಲಿ ತರಿಸಿದ್ದೆ. ಬ್ಲಿಂಕಿಟ್ ಅಥವಾ ಜೆಪ್ಟೋದಲ್ಲಿ ನೀವು ತರಿಸ್ಕೋಬೋದು. ಒಂದು ಸತಿ ತರಿಸ್ಕೊಂಡ್ರೆ ಸುಮಾರು 1-2 ಸತಿ ಎಣ್ಣೆ ಬಿಸಿ ಮಾಡೋದಕ್ಕಾಗುತ್ತೆ. ಅಥವಾ ಒಂದೇ ಸತಿ ನೀವು ಎಣ್ಣೆಗೆ ಬಿಸಿ ಮಾಡಿಟ್ಟು ಬೇಕಂದಾಗ ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಮಾಡಿ ನಂತರ ಈ ಥರ ಕಾಟನ್ನ ಡಿಪ್ ಮಾಡಿ ಸ್ಕ್ಯಾಲ್ಪಿಗೆಲ್ಲ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ನಂತರ 2 ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲಲ್ಲಿ ಒಳ್ಳೆ ಶೈನ್ ಬರುತ್ತೆ. ಅಷ್ಟೇ ಅಲ್ಲ, ಮುಖ್ಯವಾಗಿ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ, ನಾವೇ ಆಗ್ತಿರುತ್ತಲ್ಲ ಸ್ಕ್ಯಾಲ್ಪಲ್ಲೆಲ್ಲ ಅದು ಕೂಡ ಕಮ್ಮಿ ಆಗುತ್ತೆ. ಹಾಗೆ ಹೊಸದಾಗಿ ಕೂದಲು ಬೆಳೆಯೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ಬೇಕಾದ್ರೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ನೀವು ಸೇರಿಸ್ಕೋಬೋದು. ಈ ಥರ ಒಂದು ವಾರಕ್ಕೊಂದು ಸತಿನಾದರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಇದಕ್ಕೆಲ್ಲ ಪರಿಹಾರ ಖಂಡಿತ ನಮಗೆ ಸಿಗುತ್ತೆ. ಸುಮಾರು ನಾನು 4-5 ಸತಿ ಇದನ್ನು ಉಪಯೋಗಿಸಿ ನನಗೊಂದು ಒಳ್ಳೆ ರಿಸಲ್ಟ್ ಸಿಗ್ತಿದೆ ಅಂತ ಗೊತ್ತಾದ ನಂತರ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿದ್ದೀನಿ. ರೋಸ್ಮೆರಿ ನಮಗೆಲ್ಲೂ ಹೊರಗಡೆ ಅಂಗಡಿಗಳಲ್ಲಿ ಸಿಗಲ್ಲ, ಆನ್ಲೈನಲ್ಲಿ ನೀವು ಟ್ರೈ ಮಾಡ್ಬೋದು ಸಿಟಿಲಿರೋ ಅಂಥವ್ರಾದರೆ. ಆದರೆ ಅದನ್ನು ಒಣಗಿಸಿಟ್ಕೊಂಡು ಬೇಕಾದ್ರೆ ನೀವು ಎಣ್ಣೆಗೆ ಹಾಕ್ಕೊಂಡು ಉಪಯೋಗಿಸ್ಕೋಬೋದು ಅಥವಾ ಇದು ಹಸಿಯಾಗಿರುವಾಗಲೇ ಕಾಯಿಸ್ಕೊಂಡು ಉಪಯೋಗಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಘಮನೂ ಇರುತ್ತೆ. ಸ್ವಲ್ಪ ಹೊತ್ತು ಇದನ್ನು ಎಣ್ಣೆ ಎಲ್ಲ ಸ್ಕ್ಯಾಲ್ಪ್ಗೆಲ್ಲ ಹಚ್ಚಿ ಪೂರ್ತಿ ಕೂದಲಿಗೆಲ್ಲ ಇದನ್ನು ಹಚ್ಕೊಂಡು ನಂತರ ಚೆನ್ನಾಗಿ ಮಸಾಜ್ ಮಾಡಿ 1-2 ಗಂಟೆ ಬಿಟ್ಟು ಸ್ನಾನ ಮಾಡ್ಕೋಬೋದು. ಸೊ ಈ ಥರ ರೋಸ್ಮೆರಿ ಆಯಿಲ್ ನೀವು ಹೊರಗಡೆ ತರೋಕ್ಕಿಂತಲೂ ಮನೇಲೇ ಈ ರೀತಿ ಹೇರ್ ಆಯಿಲ್ನ ಟ್ರೈ ಮಾಡ್ಬೋದು. ಸೊ ಯಾರಿಗೆಲ್ಲ ಈ ಥರದ್ದು ಸಮಸ್ಯೆ ಇರುತ್ತೆ, ಹೇರ್ ಫಾಲ್ ಆಗಲಿ, ಡ್ಯಾಂಡ್ರಫ್ ಆಗಲಿ, ಇಚ್ಚಿಂಗ್ ಆಗಲಿ, ಇದಕ್ಕೆಲ್ಲದಕ್ಕೂ ಇದೊಂದು ಬೆಸ್ಟ್ ಸೊಲ್ಯೂಷನ್. ನನಗೂ ಸಾಕಷ್ಟು ಕೂದಲು ಉದುರ್ತಾ ಇತ್ತು. ನಾನೀಗ ತೋರಿಸಿದ್ದೆ ನಿಮಗೆ ಒಂದು ಕೆಲವು ಬ್ಲಾಗ್ಗಳ ಹಿಂದೆ ಒಂದೊಂದು ಹಿಡಿಯಷ್ಟು ಕೂದಲು ಕೈಗೆ ಸಿಗ್ತಾಯಿತ್ತು. ಕೆಲವು ರೀಸನಿಂದ, ಅಂದರೆ ಕೆಲವು ಮೆಡಿಸಿನ್ ತೊಗೊಂಡಿದ್ರಿಂದ ಆಗಿರ್ಬೋದು, ಕೆಲವು ದಿನದ ಹಿಂದೆ ನಂಗೆ ಹುಷಾರು ತಪ್ಪಿದಾಗ ಸಾಕಷ್ಟು ಮೆಡಿಸಿನ್ ಕೊಟ್ಟಿದ್ರು, ಅದರಿಂದ ಮೇ ಬಿ ಆಯಿತಾ ಅಥವಾ ಇಲ್ಲಿ ನಮ್ಮ ಮನೇಲಿ ಉಪ್ಪು ನೀರು ಬರುತ್ತೆ ಅದರಿಂದ ಆಯಿತಾ ಗೊತ್ತಿಲ್ಲ, ಸುಮಾರು ಕೂದಲು ಉದ್ರದ ಮೇಲೆ ಈ ಥರ ಹೇರ್ ಆಯಿಲ್ ನಾನು ಟ್ರೈ ಮಾಡಿದ್ಮೇಲೆ ನನಗಂತೂ ಸಾಕಷ್ಟು ಇದರಿಂದ ರಿಸಲ್ಟ್ ಸಿಕ್ಕಿದೆ. ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗಿದೆ, ಹೊಸದಾಗಿ ಕೂದಲು ಕೂಡ ಸಣ್ಣ ಸಣ್ಣದಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಏನು ಹುಡುಕ್ತಿದೀಯ ಅಷ್ಟು? ಏನು ಹುಡುಕ್ತಾ ಇದೀಯ? ನೆನ್ನೆಯಿಂದ ಹೋಗ್ತಾನೆ ಎಲ್ಲಿ ಹೋದ ಅಂತಾನೆ ಗೊತ್ತಿಲ್ಲ, ಎಲ್ಲ ಕಡೆ ಹುಡುಕಿದ್ದಾಯ್ತು. ಸ್ನೂಫಿನೂ ಹುಡುಕಿದ್ದು. ಹೈ ಡಿಯರ್ಸ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತು ಒಂದು ರುಟೀನ್ ವ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಸುಮ್ಮನೆ ಟೆರೇಸಲ್ಲಿ ಹೋಗ್ಬಿಟ್ಟು ಹಿಂದೆಗಡೆ ತುಂಬ ಚಿಕ್ಕ ಜಾಗ ಇದೆ, ಈ ಕಡೆಯಿಂದ ಆ ಕಡೆಯಿಂದ ಎಲ್ಲೂ ಹೋಗೋಕ್ಕಾಗಲ್ಲ. ಸುಮ್ಮನೆ ಟೆರೇಸಲ್ಲಿ ಹೋಗ್ಬಿಟ್ಟು ನೋಡೋಣ, ಅಲ್ಲಿ ಇರ್ಬೋದು. ನಾನು ಟೆರೇಸ್ಗೆ ಹೋಗ್ಬಿಟ್ಟು ಬಗ್ ನೋಡಿದೆ, ಓಡಾಡ್ತಾ ಇದ್ದಾನೆ ಅಂತಂದ. ಕೇಳಿಸಿಲ್ವಲ್ಲ ಕೂಗಿದ್ದು? ಆ ಕಡೆಯಿಂದ ಕೇಳಿಸಲ್ಲ, ಆ ಕಡೆ ಅದು ವಿಂಡೋ ಇರೋದ. ಅಲ್ಲಿ ನೋಡಿ, ಇಲ್ಲಿ ವಿಂಡೋ ಓಪನ್ ಆಗಿದೆ ಕಿಚನ್ದು, ಅಲ್ಲಿಂದ ಜಂಪ್ ಮಾಡ್ಕೊಂಡು ಹೋಗಿದ್ದಾನೆ. ಅಷ್ಟೆಲ್ಲ ಅಲ್ಲಿ ಹುಡುಕಿದೀವಿ ಕೂಗಿ, ಒಂಚೂರು ಸುಳ್ಳು ಮಾಡಿಲ್ಲ. ಬಿಡೋದ ನಾನು, ನೀವು ಎಷ್ಟು ಇಟ್ಕೊಂಡು ಅವ್ನು ಇರಲ್ಲ, ಹೋಗ್ತೀನಿ ನಿನ್ನ ಹತ್ರ ಹೋಗ್ತಾನೆ. ಸರಿ ಬಸ್ ಹೋಗಿ ಬರ್ತಿದ್ನಲ್ಲ, ಹಂಗೆ ಇವನು ಹೋಗ್ಬೇಕು ಅಷ್ಟೇ. ಅವ್ನಿಗೆ ಅಭ್ಯಾಸ ಆಯ್ತು, ಅದು ಹೆಂಗೋಯ್ತು ಗೊತ್ತಿಲ್ಲ. ಫ್ರೆಶ್ ಆಗಿರೋಂಥ ಗ್ರೀನ್ ಚಿಲ್ಲಿ ಸುಮಾರು ಜಾಸ್ತಿನೇ ಇತ್ತು. ಇದನ್ನು ಕಟ್ ಮಾಡಿ ಸ್ಟೋರ್ ಮಾಡ್ತಾ ಇದ್ದೀನಿ. ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಹಸಿರು ಮೆಣಸಿನ್ಕಾಯಿನ ಹೀಗೆ ಬಿಡಿಸ್ಬಿಟ್ಟು ಒಂದು ಕವರಲ್ಲಿ ಹಾಕಿ ಅಥವಾ ಒಂದು ಬಾಕ್ಸಲ್ಲಿ ಹಾಕಿ ಹೀಗೆ ಇಟ್ಕೋತಾರೆ. ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ನಮಗೆ ಕುಕ್ಕಿಂಗ್ ಮಾಡೋದಕ್ಕೂ ಈಸಿ ಆಗುತ್ತೆ. ಇದನ್ನು ಕಟ್ ಮಾಡೋಕ್ಕೆ ಮುಂಚೆನೇ ಫಸ್ಟ್ ಒಂದ್ಸರಿ ಚೆನ್ನಾಗಿ ತೊಳೆದು ನಂತರ ಈ ಥರ ಚಾಪರಲ್ಲಿ ಹಾಕಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಸೊ ಪ್ರತಿದಿನ ನಾವು ಏನಕ್ಕಾದ್ರೂ ಮೆಣಸಿನ್ಕಾಯಿ ಉಪಯೋಗಿಸ್ತಾನೆ ಇರ್ತೀವಿ. ಈ ಕಟ್ಟಿಂಗ್ ಟೈಮ್ ಒಂದು ಸೇವ್ ಆಗುತ್ತೆ, ಜೊತೆಗೆ ಹಾಳಾಗೋದನ್ನು ತಪ್ಪಿಸ್ಬೋದು. ಹೇಗೆ ಅಂದರೆ ಕಟ್ ಮಾಡಿದ್ಮೇಲೆ ಒಂದು ಬಾಕ್ಸಲ್ಲಿ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇಡೋದ್ರಿಂದ ಬೇಗ ಹಾಳಾಗಲ್ಲ, ತುಂಬ ದಿನದವರೆಗೂ ಇದನ್ನು ಸ್ಟೋರ್ ಮಾಡ್ಕೋಬೋದು. ಈಗಾಗಲೇ ನಾನು ಕಿಚನ್ ಟಿಪ್ಸಲ್ಲಿ ಸುಮಾರು ವಿಷಯಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೆ. ಇದು ಕೂಡ ನೀವು ಇದೇ ರೀತಿ ಒಂದು ಕಿಚನ್ ಟಿಪ್ಸ್ ಜೊತೆಗೆ ಸೇರಿಸ್ಕೋಬೋದು. ಕಟ್ ಮಾಡಿ ಇಡೋದ್ರಿಂದ ಪ್ರತಿದಿನ ಅಡುಗೆ ಮಾಡುವಂಥ ಟೈಮಲ್ಲಿ ತೊಗೊಂಡು ಯೂಸ್ ಮಾಡೋಕ್ಕೂ ಈಸಿ ಆಗುತ್ತೆ, ಹಾಳಾಗೋದನ್ನು ಕೂಡ ಅವಾಯ್ಡ್ ಮಾಡ್ಬೋದು.
ವಿಡಿಯೋ ಸ್ಟಾರ್ಟಿಂಗಲ್ಲಿ ಕೆಲವು ಸತಿ ನಾನು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ಕೆಲವು ವಿಷಯಗಳನ್ನ ಹೇಳಿರ್ತೀನಿ ಅಥವಾ ತೋರಿಸಿರ್ತೀನಿ, ಅದನ್ನು ನೀವು ನೋಡಿರಲ್ಲ, ಸ್ಕಿಪ್ ಮಾಡಿರ್ತೀರ, ಬಿಟ್ಟು ಹೋಗಿರ್ತೀರ. ಅದನ್ನು ಮತ್ತೆ ಬಂದು ಕಮೆಂಟ್ ಸೆಕ್ಷನಲ್ಲಿ ಪ್ರಶ್ನೆ ಮಾಡ್ತೀರಾ. ನಾನೀಗ ಏನು ಹೇಳ್ತಾ ಇದ್ದೀನಿ ಅಂದರೆ, ಹಸ್ಬೆಂಡ್ ಎಲ್ಲಿ, ಯಾಕೆ ಕಾಣಿಸ್ತಾ ಇಲ್ಲ, ಎಲ್ಲಿ, ಮನೇಲಿಲ್ವಾ ಅಂತೆಲ್ಲ ಕೇಳ್ತೀರಲ್ಲ, ತೋರಿಸ್ದೆ. ನೀವು ನೋಡಿದರೆ ನೀವು ಆ ಕಮೆಂಟಲ್ಲಿ ಹಾಕಲ್ಲ. ಸೊ ಯಾರು ನೋಡಿರಲ್ಲ ಅವ್ರು ಕಮೆಂಟಲ್ಲಿ ಹಾಕ್ತಾರೆ, ಯಾಕೆ ಕಾಣಿಸ್ತಾ ಇಲ್ಲ, ತೋರಿಸ್ತಾ ಇಲ್ಲ ಅಂತ. ಎಲ್ಲ ವ್ಲಾಗಲ್ಲೂ ಅವಾಗವಾಗ ಕಾಣಿಸ್ಕೋತಾ ಇರ್ತಾರೆ. ನೀವು ಪೂರ್ತಿಯಾಗಿ ವ್ಲಾಗ್ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಇದು ಎಲ್ರಿಗೂ ನಾನು ಹೇಳ್ತಾ ಇಲ್ಲ, ಕೆಲವರು ಕೇಳುವಂಥವ್ರಿಗೆ, ತುಂಬ ಜನಕ್ಕೆ ಏನು ಹೇಳ್ತಾರೆ, ಅನುಮಾನ ಇರೋವಂಥವ್ರಿಗೆ ಇದನ್ನು ಹೇಳಿದೆ ಅಷ್ಟೇ. ಸ್ನಾನ ಆಯಿತು, ತಲೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಆದ ನಂತರ ಇವತ್ತಿನ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ತಿಂಡಿಗೆ ಬೆಳಗ್ಗೆ ಮಾಡ್ತಿರೋದು ಎಗ್ ರೋಲ್. ಬೆಳಗ್ಗೆ ಹೊತ್ತು ಹಸಿದು ಎಗ್ ತಿಂತಾನೆ, ಮೊಟ್ಟೆ ತಿಂತಾನೆ, ಕೆಲವೊಮ್ಮೆ ಬೇಯಿಸಿ ತಿಂತಾನೆ, ಅಥವಾ ಆಮ್ಲೆಟ್ ಮಾಡ್ಕೊಂಡು ತಿಂತಾನೆ, ಅಥವಾ ಈ ಥರ ತರಕಾರಿ ಎಲ್ಲ ಹಾಕಿ ರೋಲ್ ಮಾಡಿ ಕೊಟ್ಬಿಡ್ತೀನಿ. ಇದರಲ್ಲಿ ಸ್ವಲ್ಪ ಜಾಸ್ತಿ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಟೊಮೆಟೊ ಎಲ್ಲ ಹಾಕಿ 2 ಅಥವಾ 3 ಮೊಟ್ಟೆ ಹಾಕಿ ಆಮ್ಲೆಟ್ ಮಾಡಿ ಚಪಾತಿ ಒಳಗಡೆಗೆ ರೋಲ್ ಮಾಡಿಕೊಟ್ಟು ಅವನು ತಿನ್ನೋಕ್ಕೆ ಈಸಿ ಆಗುತ್ತೆ ಅಂತನಕ್ಕೋಸ್ಕರ. ಒಂದೇ ಥರ ತಿನ್ನೋಕ್ಕೆ ಅವ್ರಿಗೂ ಕೂಡ ಬೋರ್ ಆಗುತ್ತೆ. ಸೊ ಹಾಗಾಗಿ ಈ ಥರ ರೋಲ್ ಮಾಡಿ ಕೊಟ್ಟಿದ್ದೆ. ಡೈರೆಕ್ಟಾಗಿ ಇವತ್ತು ಅಡುಗೆ ಕೂಡ ಮಾಡ್ತಾಯಿದ್ದೀನಿ. ಅದು ಒಂದು ಟೈಮ್ ಸೇವಿಂಗ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಇವತ್ತು ಫ್ರಿಡ್ಜ್ ಕ್ಲೀನಿಂಗ್ ಇದೆ ಮೇಯ್ನಾಗಿ. ಇವತ್ತು ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ನೋಡೋಣ ಅದು ಹೇಗಾಗುತ್ತೆ ಅಂತ. ಪರಂಗಿ ಹಣ್ಣಲ್ಲಿ ಕೆಲವೊಮ್ಮೆ ಕಪ್ಪು ಬೀಜ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಅದಲ್ಲದೆ ಒಂದು ಬೀಜ ಕಪ್ಪುದಿಲ್ಲದೆ ಬರೀ ಸಣ್ಣ ಸಣ್ಣ ಬಿಳಿ ಬೀಜ ಇರುತ್ತಲ್ಲ, ತುಂಬ ಕಹಿ ಇರುತ್ತೆ. ಆ ಒಳಗಡೆ ಇರುವಂಥ ಒಂದು ಸಣ್ಣ ಲೇಯರ್ ತೆಗೆದ್ರೆ ಮಾತ್ರನೇ ತಿನ್ನೋಕ್ಕಾಗೋದು, ಇಲ್ಲಾಂದರೆ ತುಂಬ ಕಹಿ ಅನಿಸ್ತಿರುತ್ತೆ. ಸೊ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಟೈಮಲ್ಲಿ ಇದು ಒಂದು ಪಪಾಯ ತಿಂದರೆ ಸಾಕು, ಹೊಟ್ಟೆ ಫುಲ್ ಆಗುತ್ತೆ. ಮತ್ತು ನಮಗೆ ಮಧ್ಯಾಹ್ನದ ಊಟದವರೆಗೂ ಯಾವುದೇ ಕಾರಣಕ್ಕೂ ಹಸುವಾಗಲ್ಲ. ಇವತ್ತು ಒಂದು ಟೈಮ್ ಸೇವಿಂಗ್ ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದ್ದೆ. 3 ಟೇಬಲ್ ಸ್ಪೂನಷ್ಟು ಧನಿಯಾ, 2 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಅಕ್ಕಿ. ಇದಿಷ್ಟನ್ನು ಕೆಂಪಗಾಗೋವರೆಗೂ, ಸ್ವಲ್ಪ ಒಂದು ಒಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕು. ಮಜ್ಜಿಗೆ ಹುಳಿ ನೀವು ಕೇಳಿರ್ತೀರಾ. ಮಜ್ಜಿಗೆ ಹುಳಿ ಮಾಡಬೇಕಂದ್ರೆ ಅದಕ್ಕೆ ಅಕ್ಕಿ ಒಂದು ಸ್ವಲ್ಪ ಮತ್ತು ಕಡಲೆಬೇಳೆ ಇದೆಲ್ಲ ನೆನೆಸಿ ರುಬ್ಬಿ ಮಾಡ್ತಾರೆ. ಸಾಕಷ್ಟು ಟೈಮ್ ಹಿಡಿಯುತ್ತೆ. ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಕೂಡ ಮಾಡ್ಕೋಬೇಕಾಗತ್ತೆ. ಅಥೆಂಟಿಕ್ ಸ್ಟೈಲಲ್ಲಿ ಅಥವಾ ಬ್ರಾಹ್ಮಣ ಶೈಲಿಯಲ್ಲಿ ಮಜ್ಜಿಗೆ ಹುಳಿ ಅಂದ್ರೇ ಕಡಲೆಬೇಳೆ ನೆನೆಸಿಟ್ಟು ಕಾಯಿ ತುರಿದು ಅವಾಗಷ್ಟೇ ರುಬ್ಬಿ ಮಾಡುವಂಥದ್ದು ಮಜ್ಜಿಗೆ ಹುಳಿ. ಸುಮಾರು ಜನ ವರ್ಕಿಂಗ್ ಅಥವಾ ಕೆಲಸಕ್ಕೆ ಹೋಗುವಂಥವ್ರಿಗೆ, ಟೈಮ್ ಇಲ್ದಲೇ ಇರೋವಂಥವ್ರಿಗೆ ಇದೊಂದು ಪ್ರಿಪ್ರೇಷನ್ ಮಾಡಿಟ್ಕೊಂಡ್ರೆ ಬೇಕಂದಾಗ ದಿಢೀರಾಗಿ ಮಜ್ಜಿಗೆ ಹುಳಿ ಮಾಡ್ಕೋಬೋದು. ಸೊ ಧನಿಯಾ, ಬೇಳೆ ಇದೆಲ್ಲ ಚೆನ್ನಾಗಿ ಹುರ್ಕೊಂಡ ನಂತರ ಇದಕ್ಕೆ ಖಾರಕ್ಕೊಂದು 5-6 ಒಣಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, ಒಂದು 1/4 ಸ್ಪೂನಷ್ಟು ಮೆಣಸು ಹಾಕಿದ್ದೀನಿ. ಇದನ್ನು ಕೂಡ ಹುರ್ಕೋಬೇಕು. ಸೊ ಇದೆಲ್ಲ ಒಂದ್ಸತಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವುದಾದ್ರೂ ತರಕಾರಿ, ಅದು ಬೂದುಗುಂಬಳಕಾಯಿ ಇರ್ಬೋದು, ಸಾಂಬಾರು ಸೌತೆಕಾಯಿ ಇರ್ಬೋದು, ಅಥವಾ ಸೋರೆಕಾಯಿ ಇರ್ಬೋದು, ಈ ಥರದನ್ನೆಲ್ಲ ಉಪಯೋಗಿಸ್ಕೊಂಡು ಮಜ್ಜಿಗೆ ಹುಳಿ ದಿಢೀರಾಗಿ ಮಾಡ್ಕೊಳ್ಳುವಂಥ ರೆಸಿಪಿ. ಸೊ ಇದನ್ನು ಹುರ್ಕೊಂಡ ನಂತರ ಲಾಸ್ಟಲ್ಲಿ ಇದಕ್ಕೊಂದು 1/4 ಸ್ಪೂನಷ್ಟು ಇಂಗು ಹಾಕಿ ಇದನ್ನ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳೋಣ. ಹಸಿಕಾಯಿ ಹಾಕೋ ಬದಲಾಗಿ ನಾನು ಇಲ್ಲಿ ಒಣಗಿರೋವಂಥ ಕೊಬ್ಬರಿನ ಹುರಿದು ಇಟ್ಕೊಂಡು ನಂತರ ಇದನ್ನು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ನೀವು ಹಸಿಕಾಯಿ ಹಾಕಿದ್ರೂ ಕೂಡ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಯಾಕಂದರೆ ತುಂಬ ದಿನ ಸ್ಟೋರ್ ಮಾಡೋದ್ರಿಂದ ಇದರಲ್ಲಿರುವಂಥ ಮಾಯಿಶ್ಚರೆಲ್ಲ ಹೋಗೋವರೆಗೂ ಹುರ್ಕೋಬೇಕು. ಸೊ ಆ ಬೇಳೆ ಮತ್ತು ಮಸಾಲೆಗಳನ್ನ ಹುರ್ಕೊಂಡ ನಂತರ ಸುಮಾರು 1 ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕಿ ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದೀನಿ. ಆನಂತರ ಒಂದು 4 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ಹಾಕಿದ್ದೀನಿ. ಇದು ಕೂಡ ಚೆನ್ನಾಗಿ ಹುರ್ಕೋಬೇಕು. ಸಣ್ಣ ಊರಿನಲ್ಲಿ ಹುರ್ಕೊಂಡಾಗ ಅದರಲ್ಲಿರುವಂಥ ತೇವಾಂಶ ಎಲ್ಲ ಹೋಗುತ್ತೆ. ಆನಂತರ ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡಿದ್ಮೇಲೆ ಪೌಡರ್ ಮಾಡಿ ಬಾಟ್ಲಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಸುಮಾರು ನಿಮಗೆ 2-3 ತಿಂಗಳವರೆಗೂ ಇರುತ್ತೆ, ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಲಾಸ್ಟಲ್ಲಿ ಇದಕ್ಕೊಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಹುರ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧದಷ್ಟನ್ನು ಪುಡಿ ಮಾಡೋದಕ್ಕೆ ಸೇರಿಸ್ಕೊಂಡಿದ್ದೀನಿ, ಇನ್ನರ್ಧದಷ್ಟನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಒಗ್ಗರಣೆನೂ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋವಂಥ ಒಂದು ಪೌಡರ್ ಇದು. ಸೊ 1 ಸ್ಪೂನಷ್ಟು ಸಾಸಿವೆ, ಒಂದು 10 ಕಾಳಷ್ಟು ಮೆಂತ್ಯ ಹಾಕಿ ಹುರಿದು ನಂತರ ಇದನ್ನು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇದೊಂದು ಪೌಡರ್ನ ನೀವು ಮಾಡಿಟ್ಕೊಂಡ್ರೆ ಟ್ರಾವೆಲಿಂಗ್ ಟೈಮಲ್ಲಿ ಕೂಡ ನೀವು ತೊಗೊಂಡು ಹೋಗ್ಬೋದು. ಎಲ್ಲರೂ ಹೋಗಿ ನೀವು ಟ್ರಾವೆಲ್ ಮಾಡಿ ಅಲ್ಲಿ ನಿಮ್ದೇನಾದ್ರು ರೆಸಿಪಿ ಮಾಡ್ಕೊಂಡು ತಿನ್ನೋ ರೀತಿಯಲ್ಲಿ ಇದನ್ನು ಮಾಡ್ಕೋಬೋದು. ಒಂದು ರೀತಿ ಪ್ರೀಮಿಕ್ಸ್ ಅಂತಲೇ ಹೇಳ್ಬೋದು. ಒಗ್ಗರಣೆ ರೆಡಿ ಮಾಡ್ಕೊಂಡ ನಂತರ ಈ ಪೌಡರ್ಗೆ 1/4 ಸ್ಪೂನಷ್ಟು ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಪೌಡರ್ ಮಾಡಿಡೋದ್ರಿಂದ ಅದೊಂದು ರೀತಿ ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ. ನಂತರ ಇದನ್ನು ನೈಸಾಗಿ ಪೌಡರ್ ಮಾಡಿಟ್ಕೊಳ್ಳೋಣ. ನೋಡಿ ಈ ರೀತಿ ಒಂದು ಒಳ್ಳೆ ಘಮನೂ ಇರುತ್ತೆ. ಸೊ ಇದನ್ನು ಫ್ರಿಡ್ಜಲ್ಲಿ ಇಡೋದ್ರಿಂದ ಇದರದ್ದು ಘಮ ಹಾಳಾಗಲ್ಲ, ಫ್ರೆಶ್ನೆಸ್ ಹಾಳಾಗಲ್ಲ. ಯಾವುದೇ ರೀತಿ ಮಸಾಲೆ ಪುಡಿಗಳನ್ನು ಮಾಡಿರೋದನ್ನು ನೀವು ಇದು ಲಾಂಗ್ ಟೈಮ್ ಸ್ಟೋರ್ ಮಾಡಬೇಕು ಅಂದರೆ ಫ್ರಿಡ್ಜಲ್ಲಿ ಇಟ್ಕೋಬೇಕು. ನೋಡಿ ಹೀಗೆ ನೈಸಾಗಿ ಪೌಡ್ರ್ ಮಾಡಿರೋದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡಿದ್ಮೇಲೆ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೋಬೋದು. ಇದಕ್ಕೇ ನಾನು ಒಗ್ಗರಣೆ ಕೂಡ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಮತ್ತೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಂಥ ಅವಶ್ಯಕತೆನೇ ಇರಲ್ಲ.
ಸಾಸಿವೆ ಮೆಂತ್ಯ ಏನು ಕರ್ಬೇವು ಸೊಪ್ಪನ್ನು ಹುರಿದಿರೋದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಒಂದು ಬಾಟ್ಲಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಇವತ್ತು ನಾನು ಉಪಯೋಗಿಸ್ತಿರೋಂಥ ತರಕಾರಿ ಸೋರೆಕಾಯಿ ಆಗಲಿ, ಬೂದ್ಗುಂಬಳಕಾಯಿ ಆಗಲಿ, ಅಥವಾ ಏನು ಹೇಳ್ತಾರೆ ಸಾಂಬಾರು ಸೌತೆಕಾಯಿ, ಈ ಥರದನ್ನೆಲ್ಲ ಉಪಯೋಗಿಸ್ಕೊಂಡು ಮಜ್ಜಿಗೆ ಹುಳಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಯೂಶ್ವಲಿ ಮಜ್ಜಿಗೆ ಹುಳಿ ಅಂತಂದ್ರೇ ಬೂದ್ಗುಂಬಳಕಾಯಿ ಉಪಯೋಗಿಸಿ ಮಾಡ್ತಾರೆ. ಇವತ್ತು ಸೋರೆಕಾಯಿ ಹಾಕಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಮೊದಲೇ ಬೇಯಿಸಿ ಇಟ್ಕೋಬೇಕು. ಸೋರೆಕಾಯಿ ಮುಳುಗುವಷ್ಟು ನೀರು ಹಾಕಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಬೇಯಿಸ್ಕೊಂಡು, ನಾನಿವಾಗ ಹೇಳಿರುವಂಥ ತರಕಾರಿಗಳೆಲ್ಲ ನೀರು ಬಿಡುತ್ತೆ. ಜಾಸ್ತಿ ನೀರು ಫಸ್ಟೇ ಹಾಕೋಬಾರ್ದು. ಸ್ವಲ್ಪ ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕಿ ಬೇಯಿಸ್ಕೊಂಡ ನಂತರ ಇದರಲ್ಲೊಂದು 2.5 ಅಥವಾ 3 ಸ್ಪೂನಷ್ಟು ಪುಡಿ ನಾನು ಇದಕ್ಕೆ ಒಂದು ಬೌಲಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಇಟ್ಕೋತಾ ಇದ್ದೀನಿ. ನೀರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇದರಲ್ಲಿರೋಂಥ ಮಸಾಲೆ ಸ್ವಲ್ಪ ನೆನೆಯುತ್ತೆ. ಸೊ ನೆಂದಾಗ ಅದನ್ನು ಸಾಂಬಾರಲ್ಲಿ ಹಾಕಿ ಕುದಿಸಿದಾಗ ಗಟ್ಟಿನೂ ಬರುತ್ತೆ. ಹೆಂಗೆ ಕಡಲೆಬೇಳೆ ನೆನೆಸಿ ರುಬ್ತಾರಲ್ಲ ಅದೇ ರೀತಿಯೇ ಈ ಮಸಾಲೆನ ನಾವು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಬಿಟ್ಟು ನಂತರ ಹಾಕ್ಕೋಬೋದು. ಸೊ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಬೇರೆ ಬೇರೆ ತರಕಾರಿ ಉಪಯೋಗಿಸ್ಕೊಂಡು ಇದೇ ಸೇಮ್ ವಿಧಾನದಲ್ಲಿ ನೀವು ಮಜ್ಜಿಗೆ ಹುಳಿ ಮಾಡ್ಕೋಬೋದು. ನೆನೆಸಿರೋಂಥ ಈ ಮಸಾಲೆ ಒಂದು 2 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ತುಂಬ ಹೊತ್ತು ನೆನೆಸೋವಂಥ ಅವಶ್ಯಕತೆ ಇಲ್ಲ. ನೀವು ಯಾವಾಗ ತರಕಾರಿ ಬೇಯಿಸೋದಕ್ಕೆ ಹಾಕ್ತಿರಲ್ಲ ಆವಾಗಲೇ ಒಂದು ಸ್ವಲ್ಪ ಮಸಾಲೆಗೆ ನೀರು ಹಾಕಿ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ನಂತರ ತರಕಾರಿ ಬೆಂದ ನಂತರ ಈ ಮಸಾಲೆನ ಹಾಕ್ಕೋಬೋದು. ಸೊ ಮಸಾಲೆ ಹಾಕಿ ಈ ಕಾಯಿ ಜೊತೆಗೆ ಅಂದರೆ ಆ ತರಕಾರಿಗೆ ಸ್ವಲ್ಪ ಮಸಾಲೆ ಎಲ್ಲ ಹಿಡಿಯೋವರೆಗೂ ಒಂದು 2-3 ನಿಮಿಷ ಕುದಿಸ್ಕೋಬೇಕು. ಹಾಗೆ ಇದು ಸ್ವಲ್ಪ ತೆಳ್ಳಗಿದೆ ಅಂತ ಅನ್ಸಿದ್ರೆ ನೀವು ಇದಕ್ಕೆ ಮೊಸರನ್ನ ಬೀಟ್ ಮಾಡಿ ಹಾಕೋಬೇಕು. ಮಜ್ಜಿಗೆ ಹುಳಿ ಅಂತಂದರೆ ಮಜ್ಜಿಗೆನೇ ಹಾಕಬೇಕು ಅಂತೇನಿಲ್ಲ. ಇಲ್ಲಿ ಸಾಂಬಾರು ನಮ್ಗೆ ಎಷ್ಟು ಗಟ್ಟಿಗಿದೆ ತೆಳ್ಳಗಿದೆ ಅಂತ ನೋಡಿಕೊಂಡು ಮೊಸರು ಅಥವಾ ಮಜ್ಜಿಗೆನ ಇದಕ್ಕೆ ಲಾಸ್ಟಲ್ಲಿ ಹಾಕೋಬೇಕು. ಸ್ವಲ್ಪ ಇದು ಹೋಳಿಗೆ ಮಸಾಲೆ ಎಲ್ಲ ಹಿಡಿದು ಟೇಸ್ಟ್ ಎಲ್ಲ ಚೆಕ್ ಮಾಡಿಕೊಂಡು ಉಪ್ಪು ಖಾರ ಏನಾದ್ರು ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ಇದಕ್ಕೆ 1 ಕಪ್ಪಷ್ಟು ಮೊಸರನ್ನ ಬೀಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಫಸ್ಟು ನಾನು ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಂಡಿದ್ದೀನಿ. ಸಾಂಬಾರು ಸ್ವಲ್ಪ ನಮಗೆ ತೆಳ್ಳಗಿದೆ ಅಂತ ಅನ್ಸೋದಕ್ಕೆ ಮೊಸರು ಹಾಕ್ತಾ ಇದ್ದೀನಿ. ಕೆಲವೊಮ್ಮೆ ಆ ಸೋರೆಕಾಯಿಂದನೂ ನೀರು ಬಿಡುತ್ತೆ. ಹಾಗೆ ನಾವು ಇವಾಗ ಮಸಾಲೆ ಹಾಕಿರ್ತೀವಿ, ನೀರು ಹಾಕಿರ್ತೀವಿ, ಅದು ಸ್ವಲ್ಪ ಏನಾದ್ರು ತೆಳ್ಳಗಿದೆ ಅನ್ಸಿದ್ರೆ ಮೊಸರು ಮಾತ್ರ ಬೀಟ್ ಮಾಡಿ ಹಾಕ್ಕೋಬೋದು. ಹಾಗೆ ನಾವು ಮಸಾಲೆನಲ್ಲಿ ಕಡಲೆಬೇಳೆ ಅಕ್ಕಿ ಎಲ್ಲ ಹಾಕಿರೋದ್ರಿಂದ ಕುದೀತಾ ಇದ್ದಂಗೆ ಅದೇನಾದ್ರು ಗಟ್ಟಿ ಆಯಿತು ಅನ್ಸಿದ್ರೆ ಇಲ್ಲಿ ನಾವು ಮಜ್ಜಿಗೆ ಮಾಡಿಕೊಂಡು ಹಾಕ್ಕೋಬೇಕು. ಸೊ ಈ ರೀತಿ ಕಡ್ದುಬಿಟ್ಟು ಹಾಕೊಳ್ಳೋದ್ರಿಂದ ನಮಗೆ ಒಡೆದೋದಂಗೆ ಅನ್ಸಲ್ಲ. ಹಾಗೆ ಇದನ್ನು ಲಾಸ್ಟಲ್ಲಿ ಹಾಕ್ಕೋಬೇಕು. ಇನ್ನೇನು ಮಸಾಲೆ ಎಲ್ಲ ಕುದ್ದು ಸ್ಟವ್ ಆಫ್ ಮಾಡಬೇಕು ಇನ್ನೊಂದು 2 ನಿಮಿಷಕ್ಕೆ ಮುಂಚೆ ಇದನ್ನು ಮಜ್ಜಿಗೆನ ಹಾಕ್ಕೋಬೋದು. ಅಥವಾ ಸ್ಟವ್ ಆಫ್ ಮಾಡಿದ್ಮೇಲೆ ಕೂಡ ನೀವು ಏನು ಮೊಸರು ಅಥವಾ ಮಜ್ಜಿಗೆನ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು. ನಾನು ಇದನ್ನು ಮಸಾಲೆ ಎಲ್ಲ ಹಾಕಿ ಕುದಿಸ್ಕೊಂಡ ನಂತರ ಲಾಸ್ಟಲ್ಲಿ 1 ಕಪ್ಪಷ್ಟು ಮೊಸರನ್ನ ಬೀಟ್ ಮಾಡಿ ಹಾಕಿದ್ದೀನಿ. ನೋಡಿ ಕನ್ಸಿಸ್ಟೆನ್ಸಿ ನಮಗೆ ತೆಳ್ಳಗಿದೆ ಅಂತ ಅನ್ನಿಸ್ತಾ ಇದೆಯಲ್ಲ, ಹಾಗಾಗಿ ನಾನು ಇದಕ್ಕೆ ಮೊಸರು ಹಾಕ್ತಾ ಇದ್ದೀನಿ. ಇದು ಗಟ್ಟಿ ಇದ್ರೆ ಮಾತ್ರನೇ ಮಜ್ಜಿಗೆ ಹಾಕ್ಕೊಳ್ಳಿ. ಇಷ್ಟೇ ನಾವು ಡಿಫ್ರೆನ್ಸ್ ನೋಡ್ಕೋಬೇಕಾಗಿರೋದು. ಬೇರೆ ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ದಿಢೀರಾಗಿ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ. ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿರಂತೂ ಅದು ನಿಮಗೆ ಟೈಮ್ ಸೇವ್ ಆಗುತ್ತೆ. ನಾನು ಸೋರೆಕಾಯಿ ಕಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಬೇಯಿಸ್ಕೊಂಡಿದ್ದೆ. ಹಾಗೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಸಾಲೆ ಹಾಕಿ ಕುದಿಸ್ಕೊಂಡ ನಂತರ ಲಾಸ್ಟಲ್ಲಿ ಮಜ್ಜಿಗೆ ಅಥವಾ ಮೊಸರನ್ನ ಮಿಕ್ಸ್ ಮಾಡಿಕೊಂಡ್ರೆ ಮಜ್ಜಿಗೆ ಹುಳಿ ರೆಡಿ ಆಯಿತು. ಇದಕ್ಕೆ ಒಗ್ಗರಣೆನ ನಾವು ಫಸ್ಟೇ ಹಾಕಿರೋದ್ರಿಂದ ಇದಕ್ಕೆ ಒಗ್ಗರಣೆ ಕೂಡ ನಾನು ಹಾಕ್ತಾ ಇಲ್ಲ. ನೋಡಿ ದಿಢೀರಾಗಿ ಮಾಡುವಂಥ ಮಜ್ಜಿಗೆ ಹುಳಿ ರೆಸಿಪಿ. ಮೇ ಬಿ ನಿಮಗಿದು ಎಲ್ಲೂ ನೀವು ನೋಡಿರಲ್ಲ ಈ ರೆಸಿಪಿ. ಖಂಡಿತ ಒಂದ್ಸತಿ ಟ್ರೈ ಮಾಡಿ. ಹಾಗೆ ಈ ಮಜ್ಜಿಗೆ ಹುಳಿ ಮಸಾಲ ಪೌಡರ್ನ ಮಾಡಿಟ್ಕೊಂಡು ಸುಮಾರು 3 ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಒಂದ್ಸತಿ ಮಜ್ಜಿಗೆ ಹುಳಿಗೆ ಸುಮಾರು ಒಂದು 2.5 ಟೀ ಸ್ಪೂನಷ್ಟು ಪೌಡರ್ನ ಉಪಯೋಗಿಸ್ಕೊಂಡ್ರೆ ಸಾಕು. ನೋಡಿ ರುಚಿಯಾಗಿರುವಂಥ ಒಳ್ಳೆ ಘಮ ಘಮ ಅಂತಿರೋವಂಥ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಮಜ್ಜಿಗೆ ಹುಳಿ ಮುದ್ದೆಗೆ ಅಷ್ಟು ಚೆನ್ನಾಗಿರಲ್ಲ, ಬರೀ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ನೋಕ್ಕೆ ಮಾತ್ರನೇ ಚೆನ್ನಾಗಿರುತ್ತೆ. ಡಬ್ಬಿಗೆ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗೋದಕ್ಕಾಗಲಿ ಅಥವಾ ಈ ಥರ ಟ್ರಾವೆಲಿಂಗ್ ಟೈಮಲ್ಲಿ ರೆಡಿ ಟು ಮಿಕ್ಸ್ ಪೌಡರ್ ಏನಾದ್ರು ಬೇಕು ಅನ್ಸಿದ್ರೆ ನೀವು ಇದನ್ನು ಟ್ರೈ ಮಾಡ್ಬೋದು. ನಮ್ಮನೇಲಿ ಒಬ್ಬ ತುಂಟ ಇದ್ದಾನಲ್ಲ ಮಫಿನ್, ಅವ್ನು ನೋಡಿ ಕೆಲಸ ಇಲ್ಲಿ ಯಾವಾಗಲೂ ಓಡ್ ಬಂದು ಸೋಫಾ ಮೇಲಿಂದ ಜಂಪ್ ಮಾಡಿ ಅಲ್ಲಿ ಕೂತ್ಕೋತಾನೆ. ಅಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಇಲ್ಲಿರೋಂಥ ಗಿಡ ಎಳಿಯೋದು ತರಲೆ ಕೆಲಸ ಎಲ್ಲ ಮಾಡ್ತಿರುತ್ತೆ. ಪ್ರತಿದಿನ ನಾನು ಇದನ್ನೆಲ್ಲ ಸೆಟ್ ಮಾಡಿರ್ತೀನಿ. ಮತ್ತೆ ದಿನ ಹೋಗಿ ಅಲ್ಲಿ ಕೂತ್ಕೊಳ್ಳೋದು, ಅಲ್ಲಿಂದ ಸೋಫಾ ಮೇಲೆ ಜಂಪ್ ಮಾಡೋದು, ಈ ಕೆಲಸ ಮಾಡ್ತಿರುತ್ತೆ. ಸೊ ನಿನ್ನೆ ಅಂದ್ಕೊಂಡಿದ್ದೆ ಫ್ರಿಡ್ಜ್ ಕ್ಲೀನ್ ಮಾಡೋಣ ಅಂತ, ಆ ಕೆಲಸ ನೆನ್ನೆ ಆಗಲಿಲ್ಲ. ಇವತ್ತು ಮಧ್ಯಾಹ್ನ ಕ್ಲೀನ್ ಮಾಡ್ತಿದ್ದೀನಿ. ಮಾಡೋಕ್ಕೂ ಮುಂಚೆ ಸ್ವಲ್ಪ ಸಾಂಗ್ ಕೇಳಿಸ್ಕೊತಾ ಕ್ಲೀನಿಂಗ್ ಮಾಡಿದ್ರೆ ಬೇಗ ಕೆಲಸನೂ ಮುಗಿಯುತ್ತೆ.
ನಾನು ಫ್ರಿಡ್ಜ್ ತೊಗೊಂಡು ಈಗಾಗಲೇ ಸುಮಾರು 5 ವರ್ಷದ ಮೇಲಾಯಿತು. ಇದುವರೆಗೂ ಸಣ್ಣದೊಂದು ಕಂಪ್ಲೇಂಟ್ ಕೂಡ ಬಂದಿಲ್ಲ. ಅಷ್ಟು ಚೆನ್ನಾಗಿದೆ. ನಾವು ಮೇಂಟೈನ್ ಮಾಡುವಂಥ ರೀತಿ ಕೂಡ ಹಾಗೆ ಇರಬೇಕು. ಅವಾಗವಾಗ ಕ್ಲೀನ್ ಮಾಡಿ ಇಟ್ಕೋತಾ ಇದ್ದರೆ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ತುಂಬ ಜಾಸ್ತಿ ಡಂಪ್ ಮಾಡೋಕ್ಕೂ ಹೋಗಬಾರ್ದು. ನನ್ನ ಫ್ರಿಡ್ಜಲ್ಲಿ ಏನೇನು ಇರುತ್ತೆ ಅಂದರೆ ಉಪ್ಪಿನಕಾಯಿ ಇಟ್ಟಿರ್ತೀನಿ. 2-3 ರೀತಿ ಉಪ್ಪಿನಕಾಯಿ ಇದೆ. ಸೀಸನಲ್ಲಿ ಸಿಗುವಂಥ ಮಾವಿನಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಮತ್ತು ಹಿರಳೆಕಾಯಿ ಈ ಥರದನ್ನೆಲ್ಲ ಉಪ್ಪಿನಕಾಯಿ ಕೆಲವು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತೆ, ಹುಣಸೆ ರಸ ಇರುತ್ತೆ, ಹಾಗೆ ಕೆಲವು ಸಾಸ್ಗಳನ್ನು ಕೂಡ ನಾನು ಹೊರಗಡೆ ಇಡಲ್ಲ. ಈ ಥರದ್ದು ರೆಡಿಮೇಡ್ ಬಾಟ್ಲ್ಗಳನ್ನ ಒಂದ್ಸತಿ ಹೊರಗಡೆಯಿಂದ ತಂದಮೇಲೆ ಓಪನ್ ಮಾಡಿದ್ಮೇಲೆ ಫ್ರಿಡ್ಜಲ್ಲಿ ಇಟ್ಕೋಬೇಕು. ಇಲ್ಲಾಂದರೆ ಅದರದ್ದು ಒಂದು ಕ್ವಾಲಿಟಿ ಕಳ್ಕೊಂಬಿಡುತ್ತೆ. ಸೊ ಆಗಾಗ ಕ್ಲೀನ್ ಮಾಡೋದಕ್ಕೋಸ್ಕರ ಇದೆಲ್ಲ ಸ್ಟ್ಯಾಂಡೆಲ್ಲ ಓಪನ್ ಮಾಡಿ ತೆಗೆದು ಸೈಡಲ್ಲಿ ಇಟ್ಕೊಂಡು ತೊಳೆದು ಅಥವಾ ಒರೆಸ್ಬಿಟ್ಟು ನಂತರ ಏನೆಲ್ಲ ಅದನ್ನೆಲ್ಲ ಫಿಕ್ಸ್ ಮಾಡಿ ಮತ್ತೆ ಜೋಡಿಸಿಟ್ಕೋತೀನಿ. ಕೆಲವು ಸತಿ ಈ ಥರ ಸಾಸ್ ಎಲ್ಲ ಚೆಲ್ಲಿರುತ್ತೆ, ತುಂಬ ಹಾರ್ಡ್ ಸ್ಟೈನ್ ಉಳ್ಕೊಂಡಿರೋವಂಥದ್ದು ಅಥವಾ ತುಂಬ ಜಾಸ್ತಿ ಕೊಳೆ ಆಗಿದೆ ಅಂತಂದರೆ ನಾನು ಉಪಯೋಗಿಸೋದು ಒಂದು ಮನೇಲಿ ಮಾಡೋವಂಥ DIY. ಅದು ನೀರು ಮತ್ತು ವಿನೆಗರ್ ಮತ್ತು ಲಿಕ್ವಿಡ್ ಸೋಪ್ ಹಾಕಿ ಕ್ಲೀನ್ ಮಾಡ್ತೀನಿ. ರೀಸೆಂಟಾಗಿ ನಾನು ಇದನ್ನು ಕಿಚನ್ ವೈಪ್ನ ತರಿಸಿದ್ದೆ. ಅರ್ಬನ್ ಕಿಚನ್ ವೈಪ್ ಅಂತಲೇ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಸೊ ಎಷ್ಟೇ ಹಾರ್ಡ್ ಸ್ಟೈನ್ ಇರಲಿ, ತುಂಬ ಜಾಸ್ತಿ ಕೊಳೆ ಇರಲಿ, ಸ್ಪ್ರೇ ಮಾಡಿ 1-2 ನಿಮಿಷ ಬಿಟ್ಬಿಡಬೇಕು. ಆನಂತರ ಒಂದು ಒದ್ದೆ ಬಟ್ಟೆನಲ್ಲಿ ಒರೆಸಿದ್ರೆ ಎಷ್ಟೇ ಹಾರ್ಡ್ ಸ್ಟೈನ್ ಇದ್ದರೂ ಈಸಿಯಾಗಿ ಹೊಟ್ಟೋಗುತ್ತೆ. ಕಿಚನ್ ಕ್ಲೀನಿಂಗ್ಗೆ ತುಂಬ ಚೆನ್ನಾಗಿದೆ. ಈ ರಬ್ಬರ್ ಒಳಗಡೆ ಎಲ್ಲ ಕೊಳೆ ಎಲ್ಲ ಸೇರ್ಕೊಂಡಿರುತ್ತೆ ನೋಡಿ, ಅದನ್ನು ಕ್ಲೀನ್ ಮಾಡೋದು ತುಂಬ ಮುಖ್ಯ. ಕೆಲವೊಮ್ಮೆ ಫ್ರಿಡ್ಜಲ್ಲಿ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಕಾರಣ ಏನಂದರೆ ಈ ರಬ್ಬರ್ ಒಳಗಡೆ ಏನಾದ್ರು ಕೊಳೆ ಸೇರಿಕೊಂಡು ಸರಿಯಾಗಿ ಡೋರ್ ಕ್ಲೋಸ್ ಆಗಿಲ್ಲ ಅಂತಂದರೆ ಕೆಲವೊಮ್ಮೆ ಫ್ರಿಡ್ಜಲ್ಲಿ ಸ್ಮೆಲ್ ಬರುವಂಥ ಚಾನ್ಸಸ್ ಇರುತ್ತೆ. ಸ್ಪ್ರೇ ಮಾಡಿ 1-2 ನಿಮಿಷ ಬಿಟ್ಟ ನಂತರ ನಾನು ಇದನ್ನು ಒರೆಸ್ತಾ ಇದ್ದೀನಿ. ನೋಡಿ ಎಷ್ಟೇ ಕೊಳೆ ಇರಲಿ, ನಮಗೆ ಜಾಸ್ತಿ ಅದಕ್ಕೆ ಬ್ರಷ್ ಎಲ್ಲ ಹಾಕಿ ಉಜ್ಜೋಂಥ ಅವಶ್ಯಕತೆಯೇ ಇಲ್ಲ. ಸ್ಪ್ರೇ ಮಾಡಿದ್ದೀನಿ, ನಂತರ ಒಂದು ಒದ್ದೆ ಬಟ್ಟೆಯಿಂದ ಒರೆಸ್ಕೊತಾ ಹೋಗ್ತಾ ಇದ್ದೀನಿ. ಸೊ ಇದೇ ರೀತಿ ನಾವು ಫ್ರಿಡ್ಜ್ ಅಷ್ಟೇ ಅಲ್ಲದೆ ಕಿಚನಲ್ಲಿ ಬೇರೆ ಬೇರೆ ಕಡೆಗೆಲ್ಲ ಕಿಚನ್ ಕ್ಲೀನ್ ಮಾಡಲಿಕ್ಕೆ ಈ ವೈಪ್ನ ಅಂದರೆ ಅರ್ಬನ್ ಕಿಚನ್ ವೈಪ್ನ ಉಪಯೋಗಿಸ್ಕೋಬೋದು. ಇದಂತೂ ತುಂಬ ದಿನದಿಂದ ಕೊಳೆ ಉಳ್ಕೊಂಡಿತ್ತು. ಸ್ಪ್ರೇ ಮಾಡಿ ಒರೆಸಿದ ತಕ್ಷಣ ನೋಡಿ ಎಷ್ಟು ಈಸಿಯಾಗಿ ಆ ಕೊಳೆ ಎಲ್ಲ ಹೊರಟೋಯ್ತು. ಇದೇ ಥರ ಬಾತ್ರೂಮ್ ಕ್ಲೀನಿಂಗು ಕೂಡ ಸ್ಪ್ರೇ ಇರುತ್ತೆ. ನಾನು ತರಿಸಿರೋದು ಇದು ಕಾಂಬೋ ಆಫರಲ್ಲಿ. ಕಿಚನ್ ವೈಪ್ ಮತ್ತು ಬಾತ್ರೂಮ್ ವೈಪ್ ಎರಡೂ ಕೂಡ ಸಿಗುತ್ತೆ. ಸೊ ಇದೆರಡರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅಮೆಝಾನಲ್ಲಿ ನಾವು ತರಿಸ್ಕೋಬೋದು. ನೋಡಿ ಎಷ್ಟು ಗಲೀಜಿದೆ ಅಂತ. ಅದು ಕೆಲವೊಮ್ಮೆ ಏನಾದರೂ ಚೆಲ್ಲೋಗಿರೋದು ಅಥವಾ ಯಾವುದಾದ್ರು ಒಂದು ಸ್ಟೈನ್ ಉಳ್ಕೊಂಡಿರುತ್ತಲ್ಲ, ನಾನಿಲ್ಲಿ ಸ್ಪ್ರೇ ಮಾಡಿಬಿಟ್ಟು ನಂತರ 1-2 ನಿಮಿಷ ಬಿಟ್ಟು ನಂತರ ಒರೆಸಿದ್ದೀನಿ. ಯಾವುದೇ ಎಫರ್ಟ್ ಇಲ್ಲ, ಈಸಿಯಾಗಿ ಕ್ಲೀನ್ ಆಗುತ್ತೆ. ಸೊ ತಿಂಗ್ಳಿಗೊಂದ್ಸರ್ತಿನೋ 3 ತಿಂಗ್ಳಿಗೊಂದ್ಸತಿನೋ ಫ್ರಿಡ್ಜ್ ಕ್ಲೀನ್ ಮಾಡೋದು. ಸ್ವಲ್ಪ ಜಾಸ್ತಿ ಕೊಳೆ ಇದ್ದಾಗ ಈ ಥರ ಕಿಚನ್ ಕ್ಲೀನರ್ನ ನೀವು ಯೂಸ್ ಮಾಡ್ಬೋದು. ಉಜ್ಜಿ ಕ್ಲೀನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ವೆಟ್ ಕ್ಲಾತಿಂದ ಒರೆಸಿದ್ರೆ ಈಸಿಯಾಗಿ ಹೊರಟೋಗುತ್ತೆ ನೋಡಿ. ಈ ಆರ್ಗನೈಸರ್ ಅದೆಷ್ಟು ಚೆನ್ನಾಗಿದೆ ಅಂದರೆ ರೊಟೇಟ್ ಆಗೋದ್ರಿಂದ ನಾವು ಸಾಸ್ ಬಾಟಲ್ನ ತೆಗೆಯೋಕ್ಕೂ ಈಸಿ ಆಗುತ್ತೆ. ಹೂವು ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಹುಣಸೆ ರಸ ಇದೆ, ಸ್ವಲ್ಪ ತರಕಾರಿ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿರ್ತೀನಿ. ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಒಂದು ಬಾಕ್ಸಲ್ಲಿದೆ. ಹಾಗೆ ಪನ್ನೀರ್ ಉಳಿದಿರೋದನ್ನು ನೀರು ಹಾಕಿ ಇಡೋದ್ರಿಂದ ಡ್ರೈ ಆಗಲ್ಲ. ಇದರಲ್ಲಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ರೆ ನಮಗೆ ಪ್ರತಿದಿನ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಫ್ರಿಡ್ಜ್ ಅಂತೂ ಕ್ಲೀನ್ ಆಯಿತು. ಮೇಲ್ಗಡೆ ಸೆಕ್ಷನಲ್ಲಿ ಯಾವುದಾದ್ರೂ ನಾವು ಚಪಾತಿ ಹಿಟ್ಟು ಅಥವಾ ದೋಸೆ ಹಿಟ್ಟು ಉಳಿದಿರೋ ಅಂಥದ್ದನ್ನು ಮೇಲ್ಗಡೆ ಇಡ್ತೀನಿ. ಇದಿಷ್ಟು ನನ್ನ ಫ್ರಿಡ್ಜ್ ಆರ್ಗನೈಸೇಷನ್. ಫ್ರೀಝರ್ ಕೂಡ ಇದೇ ರೀತಿ ಎಲ್ಲನೂ ಹೊರಗಡೆ ತೆಗೆದು ಮತ್ತು ಅದನ್ನೆಲ್ಲ ವೈಪ್ ಮಾಡಿದ ನಂತರ ಇದರಲ್ಲಿ ಫ್ರೀಝರಲ್ಲಿ ಇಡೋವಂಥದ್ದು ಏನಂತಂದರೆ ಲಾಂಗ್ ಟೈಮ್ ಸ್ಟೋರ್ ಮಾಡೋವಂಥದ್ದು. ಡ್ರೈ ಫ್ರೂಟ್ಸ್ ಆಗಲಿ, ಕಾಳುಗಳು ಕೆಲವೊಮ್ಮೆ ಹುಳುವಾಗೋವಂಥದ್ದು ಅಂಥದ್ದನ್ನು ಕೂಡ ನಾವು ಇದರಲ್ಲಿ ಇಟ್ಕೋಬೋದು. ನಾನು ಮೊದಲೇ ಹೇಳ್ದಂಗೆ ಇದನ್ನು ನಾವು ಫ್ರೀಝರಿಂದ ಫ್ರಿಡ್ಜಾಗಿ ಕನ್ವರ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಇದನ್ನು ಫ್ರಿಡ್ಜ್ ರೀತಿಯಲ್ಲೂ ಕೂಡ ಉಪಯೋಗಿಸ್ಕೋಬೋದು. ಆದರೆ ನಾನು ಇದನ್ನು ಫ್ರೀಝರ್ ಥರನೇ ಉಪಯೋಗಿಸ್ತಿದ್ದೀನಿ. ಯಾಕಂದರೆ ಇದರಲ್ಲಿ ಹೆಚ್ಚಾಗಿ ನಾನು ಬಟಾಣಿ ಇಂಥದನ್ನೆಲ್ಲ ತುಂಬ ದಿನ ಸ್ಟೋರ್ ಮಾಡ್ತೀನಿ. ಸುಮಾರು 6 ತಿಂಗಳು, ವರ್ಷದವರೆಗೂ ಸ್ಟೋರ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಇದೆಲ್ಲ ಹೊರಗಡೆ ತೊಗೊಳಕ್ಕೆ ಹೋದರೆ ತುಂಬ ದುಬಾರಿ ಇರುತ್ತೆ. ಸೀಸನಲ್ಲಿ ಸಿಕ್ಕಿದಾಗ ಈ ರೀತಿ ಬಿಡಿಸಿ ಇದನ್ನು ಸ್ವಲ್ಪ ಒಂದು ಪಾರ್ ಬಾಯ್ಲ್ ಮಾಡಿ ಫ್ರೀಝರಲ್ಲಿ ಇಟ್ಕೊಂಡ್ರೆ ಬೇಕಾದಾಗ ತೊಗೊಂಡು ಉಪಯೋಗಿಸ್ಕೋಬೋದು. ಸ್ವಲ್ಪ ಸ್ವೀಟ್ ಕಾರ್ನ್ ಕೂಡ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಕೆಲವು ಮಸಾಲೆ ಪದಾರ್ಥಗಳನ್ನು ಫ್ರೀಝರಲ್ಲಿ ಇಡೋದ್ರಿಂದ ಅದರ ಘಮನೂ ಹಾಳಾಗಲ್ಲ. ಸ್ವಲ್ಪ ಬೇಕಿಂಗ್ ಐಟಮ್ಸ್ ಏನಿದೆ ಅಂಥದನ್ನು ಮತ್ತು ಕೆಲವು ಮಸಾಲೆಗಳನ್ನು ಇದರಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಾಗಲೇ ಹೇಳ್ದಂಗೆ
ಯಾವುದೇ ನಿಮಗೆ ತುಂಬ ದಿನ ಇಡೋಕ್ಕಾಗಲ್ಲ ಅನ್ಸುತ್ತಲ್ಲ ಅದನ್ನು ನೀವು ಫ್ರೀಝರಲ್ಲಿ ಇಟ್ಕೋಬೋದು. ನಾನು ಈ ರೀತಿ ಸ್ವಲ್ಪ ಚೀಸ್ನು ಕೂಡ ಗ್ರೇಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಕೂಡ ನಮಗೆ ಟೈಮ್ ಸೇವ್ ಆಗುತ್ತೆ. ಇದು ಆಮ್ಲಾ ಕ್ಯೂಬ್, ನಾನು ನಿಮಗೆ ತೋರಿಸಿದ್ದೆ ಆಮ್ಲಾ ಕ್ಯೂಬ್ ಪ್ರತಿದಿನ ಬೆಳಗ್ಗೆ ಹೊತ್ತು ಬಿಸಿ ನೀರಿಗೆ ಅಂದರೆ ಬೆಚ್ಚಗಿರೋ ನೀರಿಗೆ ಹಾಕೊಂಡು ಕುಡಿತೀನಿ ಅಂತ. ಇದು ಬಿರಿಯಾನಿ ಮಸಾಲ ಹೋಮ್ ಮೇಡ್, ಆದರೆ ಆ ಪ್ಯಾಕೆಟ್ ನಾನು ಮುಂಚೆ ಯಾವಾಗಲೂ ಒಂದ್ಸತಿ ಬಿರಿಯಾನಿ ಪೌಡರ್ ತರಿಸಿದ್ದನ್ನು ಸ್ಟಿಕ್ಕರ್ನ ಈ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೆ. ರೀಸೆಂಟಾಗಿ ಬಿರಿಯಾನಿ ಮಸಾಲ ಪೌಡರ್ ನಾನು ಈಗಾಗಲೇ ಕುಕ್ಕಿಂಗ್ ಚಾನಲಲ್ಲಿ ಶೇರ್ ಮಾಡಿದ್ದೆ. ಅದೇ ಮಸಾಲೆ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ಇದೆಲ್ಲ ಡ್ರೈ ಫ್ರೂಟ್ಸ್ನ ಫ್ರಿಡ್ಜಲ್ಲಿ ಇಡದೆ ಫ್ರೀಝರಲ್ಲಿ ಇಡೋದ್ರಿಂದ ನಟ್ಸ್ ಆಗಲಿ ಡ್ರೈ ಫ್ರೂಟ್ಸ್ ಆಗಲಿ ಮೆತ್ತಗಾಗಲಿ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೆಲವು ರೆಡಿಮೇಡ್ ಐಟಮ್ಸ್, ಸಮೋಸ ಶೀಟ್ಸ್ ಆಗಲಿ ಅಥವಾ ಹೊರಗಡೆಯಿಂದ ತಂದಿರೋವಂಥ ಕೆಲವು ಮಸಾಲ ಪದಾರ್ಥಗಳು, ಜಾಮೂನ್ ಮಿಕ್ಸ್, ಇದೆಲ್ಲ ಕೂಡ ಯೂಸ್ ಮಾಡಿರೋವಂಥದ್ದನ್ನು ಉಳಿದಿರೋದನ್ನು ಫ್ರೀಝರಲ್ಲಿ ಇಟ್ಟಿದ್ದೀನಿ. ಇದೇ ರೀತಿ ನೀವು ಕಾಫಿ ಪೌಡರ್ ಕೂಡ ಜಾಸ್ತಿ ಇದ್ದರೆ ಫ್ರೀಝರಲ್ಲಿ ಸ್ಟೋರ್ ಮಾಡ್ಬೋದು. ಇದು ಇವತ್ತಷ್ಟೇ ತೋರಿಸಿದಂಥ ಮಜ್ಜಿಗೆ ಹುಳಿ ಮಸಾಲ, ಹಾಗೆ ಗಸಗಸೆ ಎಸ್ಪೆಷಲಿ ಹೊರಗಡೆ ಇಟ್ಟರೆ ಬೇಗ ಹುಳು ಆಗುತ್ತೆ. ಹಾಗೆ ಪಾಸ್ತಾ ಮತ್ತು ಪಿಜ್ಜಾ ಸೀಸನಿಂಗ್ ಕೂಡ ಫ್ರೀಝರಲ್ಲಿ ಇಟ್ಟಿದ್ದೀನಿ. ಈ ಥರದ್ದನ್ನು ತುಂಬ ದಿನ ಸ್ಟೋರ್ ಮಾಡುವಂಥದ್ದು ಮಾತ್ರ ಫ್ರೀಝರಲ್ಲಿ ನಾವು ಇಟ್ಕೋಬೋದು. ಹಾಗೆ ಇನ್ನೇನು ಹಬ್ಬಕ್ಕೆ ಕೆಲವೇ ದಿನ ಇದೆ. ಶ್ರಾವಣ ಮಾಸ ಶುರುವಾಯಿತು ಅಂದರೆ ಹಲವಾರು ಹಬ್ಬಗಳು ಹಿಂದಿಂದನೇ ಬರುತ್ತೆ. ಅದಕ್ಕೋಸ್ಕರನೂ ಕೂಡ ನಾನು ಈಗಾಗಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದನ್ನು ನಾನು ಆನ್ಲೈನಿಂದ ತರಿಸಿದ್ದೆ. ಡೆಕೋರೇಷನ್ಗೋಸ್ಕರ ಏನೆಲ್ಲ ನಾವು ಪರ್ಚೇಸ್ ಮಾಡ್ತೀವಿ ಹಬ್ಬಕ್ಕೆ, ಸೊ ಅದಕ್ಕೋಸ್ಕರ ತರಿಸಿದಂಥ ಒಂದು ಲೈಟ್, ಇದನ್ನು ಒಂದ್ಸತಿ ಚೆಕ್ ಮಾಡಿ ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಕೆಲವೇನಾದ್ರು ವರ್ಕ್ ಆಗಿಲ್ಲ ಅಂದರೆ ರಿಟರ್ನ್ ಮಾಡ್ಬೋದು. ಇವಾಗಲೇ ಹಬ್ಬ ಹತ್ತಿರ ಮಾಡಿಕೊಂಡು ನಾವು ತರಿಸಿದ್ರೆ ಕೆಲವೇನಾದ್ರು ರಿಟರ್ನ್ ಮಾಡೋರು ಕೂಡ ನಮ್ಮ ಟೈಮ್ಗೆ ಸಿಗಲ್ಲ. ಹಾಗಾಗಿ ಫಸ್ಟೇ ನಾನು ಇದನ್ನು ತರಿಸಿ ಒಂದ್ಸತಿ ಚೆಕ್ ಮಾಡಿ ಇಡ್ತಾ ಇದ್ದೀನಿ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮೇ ಬಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಕೆಲವು ಪ್ರಾಡಕ್ಟ್ಸ್ ನಾನು ಇವತ್ತೆಲ್ಲ ಏನೇನೆಲ್ಲ ತೋರಿಸಿದ್ದೀನಿ, ಅದರಲ್ಲಿ ಕೆಲವು ಪ್ರಾಡಕ್ಟ್ನ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ.